ಹಾಯ್ ಫ್ರೆಂಡ್ಸ್, ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿಕ್ಕೆ ಒಂದು ಬೌಲ್ ಆಗುವಷ್ಟು ನಾನು ಖರ್ಜೂರವನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ. ಇವಾಗ ನಾನು ಒಂದು ಪ್ಯಾನ್ಗೆ ಗೋಡಂಬಿಯನ್ನು ಒಂದು 100 ಗ್ರಾಮ್ ಆಗುವಷ್ಟು ಗೋಡಂಬಿ ತಗೊಂಡು ಡ್ರೈಡ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೋಸ್ಟ್ ಮಾಡಲಿಕ್ಕೆ ಯಾವುದೇ ತರಹದ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇಲ್ಲ. ನಾನು 100 ಗ್ರಾಮ್ ಆಗುವಷ್ಟು ಗೋಡಂಬಿ ತಗೊಂಡಿದ್ದೀನಿ. ನೀವು 50 ಗ್ರಾಮ್ ಆಗುವಷ್ಟಾದರೂ ತಗೋಬೋದು. ನಾನು ಸ್ವಲ್ಪ ಗೋಡಂಬಿಯನ್ನು 50 ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ. ಗೋಡಂಬಿಯನ್ನು ಸಹ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಬಾದಾಮಿಯನ್ನು ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ಗಳಿಗೆ ಹೋಲಿಸಿದರೆ ಬಾದಾಮಿಯನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇವಾಗ ಪಿಸ್ತಾ ಮತ್ತು ವಾಲ್ನಟ್ಟನ್ನು ಒಂದು 50 ಗ್ರಾಮ್ ಆಗುವಷ್ಟು, ಎರಡನ್ನೂ ಸೇರಿ ಒಂದು 50 ಗ್ರಾಮ್ ಆಗುವಷ್ಟು ನಾನು ತೊಗೊಂಬಿಟ್ಟು ಅದನ್ನು ಸಹ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇರುತ್ತಲ್ಲ, ಅದನ್ನು ತಗೊಂಡು ಒಂದು 100 ಗ್ರಾಮ್ ಆಗುವಷ್ಟು ನಾನು ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸು ಬೇಗನೆ ರೋಸ್ಟ್ ಆಗಿಬಿಡುತ್ತೆ, ಬೇಗ ಎತ್ಕೋಬೇಕಾಗುತ್ತೆ. ಇವಾಗ ಒಂದು 50 ಗ್ರಾಮ್ ಆಗುವಷ್ಟು ನಾನು ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಅಗಸೆ ಬೀಜವನ್ನು ಸಹ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಗಸೆ ಬೀಜ ಸ್ವಲ್ಪ ಬಿಸಿ ಆಗ್ತಾ ಚಟಪಟ ಅಂತ ಸಿಡಿಯುತ್ತೆ, ಬೇಗನೆ ಎತ್ಕೊಂಡ್ಬಿಡಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ. ಇವಾಗ ಬಿಳಿ ಎಳ್ಳನ್ನು ಸಹ ನಾನು ಒಂದು 20 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡು ಅದನ್ನು ಕೂಡ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ಗಳನ್ನು ಎಲ್ಲದನ್ನು ನಾನು ಫುಲ್ ಎಲ್ಲ ರೋಸ್ಟ್ ಮಾಡಿಕೊಂಡು ಇವಾಗ ನಾನು ಬಿಳಿ ಎಳ್ಳನ್ನು ಸಹ ಇದಕ್ಕೆ ಎಲ್ಲ ಯಾವುದ್ಯಾವುದನ್ನು ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲದನ್ನು ಒಂದು ನಾವು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ನಾನು ಒಂದು 50 ಗ್ರಾಮ್ ಆಗುವಷ್ಟು ಒಣ ದ್ರಾಕ್ಷಿಯನ್ನು ತೊಳ್ಕೊಳ್ತಾ ಇದ್ದೀನಿ. ತುಂಬ ಗಲೀಜಿರುತ್ತೆ ಒಣ ದ್ರಾಕ್ಷಿಯಲ್ಲಿ, ತೊಳ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿಯನ್ನು ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ. ಈಗ ಡ್ರೈ ಫ್ರೂಟ್ಸ್ಗಳನ್ನು ಎಲ್ಲದನ್ನು ನಾವು ಪುಡಿ ಮಾಡ್ಕೋಬೇಕು. ಒಂದು ಜಾರ್ಗೆ ಫುಲ್ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಪುಡಿ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ತರ್ತರಿಯಾಗೇ ಇರಲಿ, ಆ ರೀತಿಯಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ನೀವು ಪುಡಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಜಾರ್ಗೆ ನಾವು ಖರ್ಜೂರ ಮತ್ತು ಒಣ ದ್ರಾಕ್ಷಿಯನ್ನು ನಾವು ಹಾಕ್ಕೊಂಡು ಪೇಸ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದೇನು ಬೇಡ, ನೀರಲ್ಲಿ ತೊಳೆದಿರೋದ್ರಿಂದ ನೀರು ಹಾಕ್ಕೊಳ್ಳೋದೇನು ಬೇಡ. ನೀರು ಹಾಕ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಲಡ್ಡುನ ನಾವು ತುಂಬ ದಿನ ಇಟ್ಕೊಳ್ಳೋಕ್ಕಾಗೋಲ್ಲ. ಹಾಗಾಗಿ ನೀರು ಹಾಕದೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ನೀವು ಇದನ್ನು ಡ್ರೈ ಫ್ರೂಟ್ಸನ್ನು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಡ್ಡುಗೆ ನಾನು ಯಾವುದೇ ತರಹದ ತುಪ್ಪ ಮತ್ತು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇಲ್ಲ, ಹಾಗೆಯೇ ನಾನು ಲಡ್ಡು ಮಾಡ್ತಾ ಇದ್ದೀನಿ. ಈ ಲಡ್ಡುವನ್ನು ನಾವು ಎನರ್ಜಿ ಲಡ್ಡು ಅಂತಲೇ ಕರಿಬೋದು. ಈ ಲಡ್ಡುನ ನಾವು ಮಾರ್ನಿಂಗ್ ಎದ್ದ ಕೂಡಲೇ ಒಂದು ಲಡ್ಡುವನ್ನು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ PCOD ಸಮಸ್ಯೆ, ಹೇರ್ಫಾಲ್ ಆಗ್ತಾಯಿದ್ರೆ ಹೇರ್ಫಾಲ್ ಕೂಡ ಕಡಿಮೆ ಆಗುತ್ತೆ. ಡೈಲಿ ಮಾರ್ನಿಂಗ್ ಒಂದೊಂದು ಲಡ್ಡು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. 1 ಇಯರ್ ಮೇಲ್ಪಟ್ಟ ಮಕ್ಕಳಿಗೂ ಸಹ ನಾವು ಈ ಲಡ್ಡುನ ಕೊಡ್ಬೋದು. ಈ ಲಡ್ಡು ಅಲ್ಲಿ ಒಂದು ಅರ್ಧ ಲಡ್ಡುವನ್ನು ನಾವು ಕೊಡ್ಬೋದು ಮಕ್ಕಳಿಗೆ. ಫುಲ್ ಎಲ್ಲದನ್ನೂ ಸಹ ನಾನು ಲಡ್ಡು ಆಗಿ ಮಾಡ್ಕೊಂಡಿದ್ದೀನಿ ರೌಂಡ್ಗೆ. ಇವಾಗ ನಾನು ಡ್ರೈ ಫ್ರೂಟ್ಸು ಪೌಡ್ರ್ ಇರುತ್ತಲ್ಲ ಅದನ್ನು ಫುಲ್ ಈ ಉಂಡೆಗೆ ಫುಲ್ ಎಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆ ಪುಡಿಯನ್ನು ನೀವು ಬೇಕಾದರೆ, ಪುಡಿ ಇಲ್ಲ ಅಂದರೆ ಕಡಲೆ ಇರುತ್ತಲ್ಲ ಆ ಕಡಲೆನ ಗ್ರೈಂಡ್ ಮಾಡಿಕೊಂಡು ಆ ಪುಡಿಯನ್ನು ಸಹ ನೀವು ಈ ರೀತಿಯಾಗಿ ಕವರ್ ಮಾಡ್ಕೋಬೋದು ಪುಡಿಯನ್ನು. ಈ ಲಡ್ಡುವನ್ನು ನಾವು ರೂಮ್ ಟೆಂಪ್ರೇಚರಲ್ಲಿ ಇಟ್ಕೋಬೇಕು ಅಂದರೆ ಒಂದು 5 ಡೇಸ್ ಇಟ್ಕೋಬೋದು, ಏನೂ ಆಗಲ್ಲ, ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಇಲ್ಲ ನಾವು ಒಂದು ವೀಕ್ ಮೇಲೆ ಇಟ್ಕೋಬೇಕು, ಸ್ಟೋರ್ ಮಾಡ್ಕೋಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಒಂದು ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ಇಟ್ಕೋಬೋದು. ಚೆನ್ನಾಗಿರುತ್ತೆ ಲಡ್ಡು, ಏನು ಹಾಳಾಗೋದು ಇಲ್ಲ. ಒಂದು ಗ್ಲಾಸ್ ಅಂದರೆ ಗ್ಲಾಸ್ ಬಾಟಲ್ ಇರುತ್ತಲ್ಲ ಆ ಬಾಟಲಲ್ಲಿ ನೀವು ಹಾಕ್ಕೊಂಡು ಎತ್ತಿಟ್ಕೋಬೋದು ಫ್ರಿಜ್ಜಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಎನರ್ಜಿ ಲಡ್ಡು ಮಾಡೋದು ಅಂತ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.